ಕನ್ನಡಿಗ ಸಜ್ಜನರೇ, ಇದು ನಿಮ್ಮ ಕ್ಷೇಮ ಮಾರ್ಗ. ಕಳೆದ 15 ದಿನಗಳಿಂದ ಈ ಕ್ಷಣದವರೆಗೆ ನಮ್ಮ ಲೋಕದಲ್ಲಿ ನಡೆದು ಹೋದ ಘಟನೆಗಳನ್ನು ಮತ್ತು ನಡೆಯುತ್ತಿರುವ ವಿದ್ಯಮಾನಗಳನ್ನು ಸ್ಮರಿಸಿಕೊಳ್ಳುವ ಪಾಕ್ಷಿಕ ಮೆಲುಕು. ಸಿದ್ದರಾಮಯ್ಯನವರನ್ನು ಸಾಲರಾಮಯ್ಯ ಅಂತ ಕರೆದಿರುವ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು, ಸಿದ್ದರಾಮಯ್ಯನವರಿಂದ ಮಾಡಲಾದ ಸಾಲದ ಮೊತ್ತವು ರಾಜ್ಯದ ಪ್ರತಿಯೊಬ್ಬರ ತಲೆಯ ಮೇಲೆ 80,000 ರೂಪಾಯಿಗಳ ಹೊರೆಯನ್ನು ಇಟ್ಟಿದೆ ಅಂತ ಆರೋಪಿಸಿದ್ದಾರೆ. ದಾವಣಗೆರೆಯ ಉಪಚುನಾವಣಾ ಕಣದಲ್ಲಿರುವ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಶಾಮ್ನೂರಿವರು ತಮ್ಮ ಪರವಾಗಿ ಮತ ಯಾಚಿಸುತ್ತಾ ಗ್ಯಾರಂಟಿಗಳನ್ನು ನೋಡಿ ಮತ ನೀಡಿ ಅಂತ ಹೇಳುತ್ತಿರುವುದಕ್ಕೆ ಅನೇಕರಿಂದ ಆಕ್ಷೇಪಗಳು ವ್ಯಕ್ತವಾಗುತ್ತಿವೆ. ತಮಿಳುನಾಡಿನಲ್ಲಿ DMK ಪಕ್ಷವರಿಂದ ಭರಪೂರ ಗ್ಯಾರಂಟಿಗಳು ಘೋಷಿಸಲ್ಪಟ್ಟಿವೆ. BJPಯವರ ಮೂಲ ಸಿದ್ಧಾಂತವು ಗ್ಯಾರಂಟಿಗಳನ್ನು ವಿರೋಧಿಸಿದರೂ ಸೋಲುವ ಭಯದಿಂದ ತಮ್ಮಿಂದಲೂ ಗ್ಯಾರಂಟಿಗಳ ಆಮಿಷವನ್ನು ಒಡ್ಡಲೇಬೇಕಾದಂಥ ಪ್ರಸಂಗವನ್ನು ತಂದಿಟ್ಟಿದೆ. ಗ್ಯಾರಂಟಿಗಳಿಗೆ ಕಡಿವಾಣ ಹಾಕುವ ಬಗ್ಗೆ ಯಾವುದೇ ಕಾಯ್ದೆ ಜಾರಿಗೆ ತರುವ ಬಗ್ಗೆ ಈವರೆಗೂ ಪ್ರಯತ್ನಗಳೇ ನಡೆದಿಲ್ಲದಿರುವುದು ಪ್ರಜ್ಞಾವಂತ ನಾಗರಿಕರಿಗೆ ಇರುಸುಮುರುಸನ್ನು ಉಂಟು ಮಾಡಲಿಕ್ಕೆ ಕಾರಣವಾಗಿದೆ. ಯಾವುದೇ ಚುನಾವಣೆಯಲ್ಲಿ ಯಾವುದೇ ಪಕ್ಷದಿಂದ ಅಡುಗೆ ಎಣ್ಣೆಯ ಬೆಲೆ 50 ರೂಪಾಯಿಗೆ ಲೀಟರ್ ದೊರೆಯುವಂತೆ ಮಾಡಲಾಗುವುದು ಅಂತಾಗಲಿ, 20 ರೂಪಾಯಿಗೆ 1 ಲೀಟರ್ ಹಾಲು ಸಿಗುವಂತೆ ಮಾಡಲಾಗುವುದು ಅಂತಾಗಲಿ, ಅಗತ್ಯ ವಸ್ತುಗಳ ಬೆಲೆಗಳನ್ನು ಇಳಿಸಲಾಗುವುದು ಎಂಬ ಘೋಷಣೆಗಳು ಇಲ್ಲದೆ ಇರುವುದು ಸೋಜಿಗದ ಸಂಗತಿ. ಕನ್ನಡಿಗರ ಮತ ಬಾಚುವ ಉದ್ದೇಶದಿಂದ ಹಿಂದಿ ಭಾಷೆಯ ಅಂಕಗಳನ್ನು ಫಲಿತಾಂಶಕ್ಕೆ ಪರಿಗಣಿಸದಂತೆ ನಿರ್ಣಯ ಕೈಗೊಂಡ ಸಿದ್ದರಾಮಯ್ಯನವರ ಸರ್ಕಾರವು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಡೆದಿರುವ ಉಪಚುನಾವಣೆಯಲ್ಲಿ ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವ ಎಲ್ಲ ತಂತ್ರಗಳನ್ನು ಹೆಣೆಯುತ್ತಿದೆಯಾದರೂ ಅದು ಬರೀ ಹೆಣಗಾಟವಾಗುತ್ತದೋ ಏನೋ ಕಾದು ನೋಡಬೇಕು. ಚಾಮರಾಜನಗರದ ಹೊನ್ನೂರು ಎಂಬ ಗ್ರಾಮದ ರೈತನೊಬ್ಬ ತಾನು 4 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಹೂಕೋಸನ್ನು ಯಾರೂ ಖರೀದಿಸಲಿಲ್ಲ ಅಂತ ಬೇಸರಿಸಿಕೊಂಡು ಹೂಕೋಸು ಮೇಲೆ ಟ್ರ್ಯಾಕ್ಟರ್ ಓಡಿಸಿ ನಷ್ಟ ಮಾಡಿದ್ದಾನೆ. ಡೀಸೆಲನ್ನು ನಷ್ಟ ಮಾಡಿಕೊಂಡು ಟ್ರ್ಯಾಕ್ಟರನ್ನು ಬಳಸಿಕೊಂಡು ಬೆಳೆದ ಹೂಕೋಸನ್ನು ಹಾಳು ಮಾಡುವ ಬದಲು ಹಾಗೆಯೇ ಬಿಟ್ಟಿದ್ದರೆ ಪ್ರಾಣಿಗಳಾದರೂ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದವೋ ಏನೋ. ಟ್ರಂಪ್ ಅವರ ಯುದ್ಧದ ನೀತಿಯಿಂದಾಗಿ ಇವೆಲ್ಲ ಆಗ್ತಾಯಿವೆ. ಸುರಪುರದಲ್ಲಿ ವ್ಯಕ್ತಿಯೊಬ್ಬನ ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿದೆ. ಹೊಲದಲ್ಲಿ ದಾರಿ ಬಿಡದಿರುವುದೇ ಕೊಲೆಗೆ ಕಾರಣವಾಗಿದೆ ಅಂತ ಹೇಳಲಾಗಿದೆ. ರೀಲ್ಸ್ ಹುಚ್ಚುಗಳಂತೂ ಮಿತಿ ಮೀರಿವೆ. ತಾಯಿಯು ತನ್ನ ರೀಲ್ಸ್ ಹುಚ್ಚಿನಲ್ಲಿದ್ದಾಗ ತನ್ನ ಮಗುವನ್ನು ಗಮನಿಸದೇ ಇದ್ದದ್ದರಿಂದ ನೀರಿನಲ್ಲಿ ಆಟವಾಡುತ್ತಿದ್ದ ಮಗುವು ರಭಸವಾಗಿ ಬಂದ ತೆರೆಗೆ ಕೊಚ್ಚಿಕೊಂಡು ಹೋಗಿದೆ. ಒಬ್ಬ ಯುವಕನು ರೀಲ್ಸ್ ಮಾಡಲು ಹೋಗಿ ತನ್ನ ಸುತ್ತಲೂ ಸ್ನೇಹಿತರನ್ನು ನಿಲ್ಲಿಸಿಕೊಂಡು ತನ್ನ ಕಾಲುಗಳಿಗೆ ಬೆಂಕಿ ಹಚ್ಚಿಕೊಂಡಿದ್ದರಿಂದ ಬೆಂಕಿಯ ಕೆನ್ನಾಲಿಗೆಗಳು ಅವನನ್ನು ಸೊಂಟದವರೆಗೂ ಬೇಯಿಸಿ ಹಾಕಿವೆ. ಇವೆಲ್ಲ ಘಟನಾವಳಿಗಳು ಸ್ಥಿಮಿತವಿಲ್ಲದ ಬುದ್ಧಿಮತ್ತೆಯ ನಮ್ಮ ಯುವಕರ ದುರವಸ್ಥೆಗಳಿಗೆ ಹಿಡಿದ ಕನ್ನಡಿಯಾಗಿದೆ. ಮುಂದೇನೋ ಹೇಗೋ ಹೆತ್ತವರೊಂದಿಗೆ ಸಮಾಜವು ಪರಿತಪಿಸುವಂತಾಗಿದೆ. ಬಿಹಾರದಲ್ಲಿ ಚೈತ್ರ ಮಾಸದ ಮಂಗಳವಾರದ ಪೂಜೆಗೆಂದು ಶೀತಲದೇವಿಯ ದರ್ಶನಕ್ಕೆಂದು ಸೇರಿದ್ದ ಭಕ್ತ ಸಮೂಹದಲ್ಲಿ ಕಾಲ್ತುಳಿತ ಉಂಟಾಗಿ 8 ರಿಂದ 10 ಜನರು ಅಸುನೀಗಿದ ಬಗ್ಗೆ ವರದಿಯಾಗಿದೆ. ಕ್ರಿಕೆಟ್ ಆಟಗಾರರನ್ನು, ಸಿನಿಮಾ ನಟರನ್ನು ಕೂಡ ದೇವರಂತೆಯೇ ಕಾಣುವವರ ಸಂಖ್ಯೆ ಬೆಳೆಯುತ್ತಿದೆ. ಇದು ಒಳ್ಳೆಯದೋ ಕೆಟ್ಟದ್ದೋ ಯಾರು ಹೇಳಬೇಕು? ಹುಣಸೂರು ಬಳಿಯ ಗ್ರಾಮವೊಂದರಲ್ಲಿ ಮನೆಯ ಹೊಸ್ತಿಲ ಮೇಲೆ ಇಟ್ಟಿದ್ದ ದಾಸವಾಳದ ಹೂವಿನ ತುಂಡನ್ನು ನುಂಗಿದ 7 ತಿಂಗಳ ಹಸುಳೆಯು ಉಸಿರಾಡದಂತಾಗಿ ಅಸುನೀಗಿದೆ. ತಂದೆ ತಾಯಿಯರು, ಮನೆಯವರು ಎಳೆಮಕ್ಕಳ ಬಗ್ಗೆ ಎಷ್ಟು ಎಚ್ಚರ ವಹಿಸಬೇಕು ಎಂಬುದನ್ನು
ಈ ಘಟನೆ ನಮಗೆ ತಿಳಿಸುತ್ತದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಾದು ಹೋಗುವ ಹಡಗುಗಳಿಗೆ ಶುಲ್ಕ ಅಥವಾ ಟೋಲ್ ವಿಧಿಸಲು ಇರಾನ್ ಆಡಳಿತವು ನಿರ್ಧರಿಸಿದೆ ಎಂಬ ವರದಿ ಇದೆ. ಹಾಗೇನಾದರೂ ಆದಲ್ಲಿ ಪೆಟ್ರೋಲ್, ಡೀಸೆಲ್, LPG ಬೆಲೆಗಳಲ್ಲಿ ಏರಿಕೆಯು ಸಹಜ. ಸಿಕ್ಕರೆ ಸಾಕೆಂಬ ಸ್ಥಿತಿಯಲ್ಲಿ ಬೆಲೆ ಏರಿಕೆಗೆ ಹಿಂಜರಿಯಲಾದೀತೆ. ಈಗಾಗಲೇ ರಾಜ್ಯದಲ್ಲಿ ಅನೇಕ LPG ಬಂಕ್ಗಳು ಬಾಗಿಲು ಹಾಕಿದ್ದರಿಂದ ಆಟೋದವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಎಂಬಂತಾಗಿದೆ. ಅಂಥದ್ರಲ್ಲಿ ಹೈದರಾಬಾದ್ನಲ್ಲಿ ಏಜೆನ್ಸಿ ಪಡೆದಾತನೇ 22 ಲಕ್ಷ ರೂಪಾಯಿಗಳ ಮೊತ್ತದ ಸಿಲಿಂಡರ್ಗಳನ್ನು ಮುಚ್ಚಿಟ್ಟಿದ್ದರಿಂದ ಬಂಧನಕ್ಕೆ ಒಳಗಾಗಿದ್ದಾನೆ. ಈ ರೀತಿಯ ಕಠಿಣ ಶಿಕ್ಷೆಗಳು ಜರುಗಲೇಬೇಕು. ಟ್ರಂಪ್ ವಿರುದ್ಧ ಅಮೆರಿಕಾದಲ್ಲಿ ಪ್ರತಿಭಟನೆಗಳು ಹೆಚ್ಚಾಗುತ್ತಿವೆ. ಯುದ್ಧದಲ್ಲಿ ಅಮೆರಿಕಾಗೆ ಸಾಫಲ್ಯವು ಸಿಗುತ್ತಿಲ್ಲ. 57,000 ಅಮೆರಿಕ ಸೈನಿಕರು ಇರಾನನ್ನು ಸುತ್ತುವರಿದಿದ್ದಾರೆ. ಟ್ರಂಪ್ ಸ್ವತಃ ಹೆದರಿದ್ದಾರೆ, ಬೆದರಿಸುವ ತಂತ್ರವನ್ನು ಅನುಸರಿಸುತ್ತಿದ್ದಾರೆ ಅಂತೆಲ್ಲ ಕೇಳುತ್ತಿದ್ದೇವೆ. ಸಂಧಿ ಮಾಡಿಸಲು ನಿಯುಕ್ತಿಗೊಂಡಿದ್ದ ಪಾಕಿಸ್ತಾನದ ವಿದೇಶ ಮಂತ್ರಿಯು ಹಾಸಿದ್ದ ಕಾರ್ಪೆಟ್ ಮೇಲೆ ಎಡವಿ ಬಿದ್ದದ್ದನ್ನು ನೋಡಿದೆವು. ಇದೆಲ್ಲ ಒಂದು ಥರ ಹುಡುಗಾಟಿಗೆ ಆಗಿ ಹೋಗಿದೆ. ಅಮೇರಿಕಾದ ಸೈನಿಕರಿಗೆ ಇರಾನ್ ಶಾರ್ಕ್ನ ಭಯವನ್ನು ತೋರಿಸುತ್ತಿದೆ. ಹಿಂದು ಮುಂದು ಯೋಚಿಸದೆ ತಾನಂದುಕೊಂಡಂತೆ ನುಗ್ಗುವ ಕೆಂಪುಗೂಳಿ ಟ್ರಂಪ್ ಅಣುಬಾಂಬ್ ಪ್ರಯೋಗ ಮಾಡಿದರೂ ಅಚ್ಚರಿ ಏನಿಲ್ಲ. ವಿಶ್ವದ ಅನೇಕ ದೇಶಗಳು ಆರ್ಥಿಕ ದುಸ್ಥಿತಿಯತ್ತ ಸಾಗುತ್ತಿವೆ. ಈ ಸ್ಥಿತಿಯಲ್ಲಿ ನಾವೆಲ್ಲ ಹೇಗೆ ಜೀವಿಸಬೇಕು, ನಮ್ಮನ್ನು ನಾವು ಹೇಗೆ ಸುರಕ್ಷಿತವಾಗಿ ಇಟ್ಟುಕೊಳ್ಳಬೇಕು ಅನ್ನುವ ಬಗ್ಗೆ ಸರಿಯಾಗಿ ಯೋಚಿಸಿ ನಿರ್ಣಯ ಕೈಗೊಳ್ಳುವ ಹೊಣೆಗಾರಿಕೆ ನಮ್ಮದೇ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರು SIR ಮೂಲಕ ಮತದಾನದ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ಭಾರತದ ಚುನಾವಣಾ ಆಯೋಗದ ವಿರುದ್ಧ ಅಬ್ಬರಿಸುತ್ತಾ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ತಾವೇ ಸ್ವತಃ ವಾದಿಸಿ ದೇಶದ ಗಮನ ಸೆಳೆದಿದ್ದ ಮಮತಾ ಬ್ಯಾನರ್ಜಿಯವರು ಮತದಾನದ ಹಕ್ಕನ್ನು ಕಸಿದವರನ್ನೆಲ್ಲ ಜೈಲಿಗೆ ಕಳಿಸಲೂಬಹುದು. ಇನ್ನು ಮಾಜಿ ಪ್ರಧಾನಿ ಭಾರತ ರತ್ನ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿಯವರು ವಿವಾಹಿತ ಮಹಿಳೆಯೊಂದಿಗೆ ಸಂಬಂಧ ಹೊಂದಿದ್ದರು ಅಂತ ನಿನ್ನೆಯ ದಿನ ಆರೋಪಿಸುತ್ತಿರುವ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿಯವರಿಗೂ ಹಾರ್ಮುಜ್ ಜಲಸಂಧಿಯ ಮೂಲಕ ಆಗೊಂದು ಈಗೊಂದರಂತೆ ತೈಲ ಹೊತ್ತು ಬರುತ್ತಿರುವ ಹಡಗುಗಳ ಬಗ್ಗೆ ಮಾತನಾಡುತ್ತಾ ಮೋದಿಯವರ ಸಫಲವಾದ ವಿದೇಶ ನೀತಿಯಿಂದಲೇ ಇದು ಸಾಧ್ಯ ಅಂತ ಮಾತನಾಡುತ್ತಿರುವವರು ಹಾರ್ಮುಜ್ ಜಲಸಂಧಿಯಲ್ಲಿ ಭಾರತದ ಇನ್ನೂ ಅನೇಕ ಹಡಗುಗಳು ಸಿಕ್ಕಿಬಿದ್ದಿವೆಯಲ್ಲ, ಅವುಗಳ ಬಗ್ಗೆ ಯಾಕೆ ಮಾತನಾಡುವುದಿಲ್ಲ ಅಂತ ಕೇಳುತ್ತಿರುವ ಪ್ರಿಯಾಂಕ್ ಖರ್ಗೆಗೂ ಏನಾದರೂ ವ್ಯತ್ಯಾಸಗಳಿವೆಯೇ ಅಂತ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ. ದೇವರ ಅಭಿಷೇಕದಲ್ಲಿ ಸಿಹಿ ತಿಂಡಿಯಲ್ಲಿ ಬಳಸುವ ಕೇಸರಿಯು ಮುಸ್ಲಿಂ ರಾಷ್ಟ್ರಗಳಿಂದ ಬರುತ್ತಿದೆ, ಅದನ್ನು ತೊರೆಯುವಿರಾ ಅಂತ ಕೇಳುತ್ತಿರುವ ಪ್ರಿಯಾಂಕ್ ಖರ್ಗೆ ಅವರೇ, ಕೇಸರಿಯು ಮುಸ್ಲಿಮರಿಂದ ಶೋಧಿಸಲ್ಪಟ್ಟು ಜಗತ್ತಿಗೆ ಪರಿಚಿತವಾಗಿಲ್ಲ. ಕೇಸರಿಯು ಇಸ್ಲಾಂ ಹುಟ್ಟುವ ಮೊದಲೇ ಇತ್ತು. ಆ ಕೇಸರಿ ಇದ್ದಲ್ಲಿಗೆ ಮುಸ್ಲಿಮರು ಹೇಗೆ ಬಂದರು ಆ ಬಗ್ಗೆ ಮಾತನಾಡಿ ಅಂತ ಜನ ಪ್ರಿಯಾಂಕ್ ಖರ್ಗೆ ಅವರನ್ನು ಪ್ರಶ್ನಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕಾನೂನಿನ ಭಯವೇ ಮಾಯವಾಗುತ್ತದೆ ಅನ್ನುವುದಕ್ಕೆ ನಿನ್ನೆಯಷ್ಟೇ ಜೈಲಿನಲ್ಲಿಯ ಖೈದಿಗಳು ತಮ್ಮ ಕೈಯಲ್ಲಿ ಮೊಬೈಲ್ ಹಿಡಿದು ಯಾರೊಂದಿಗೋ ಮಾತನಾಡುತ್ತಿರುವರೋ ಎಂಬಂತೆ ಪೋಸ್ ನೀಡುತ್ತಾ ಜೈಲಿನಲ್ಲಿರುವ ನಮಗೆಲ್ಲ ಮೊಬೈಲ್ ನೀಡಿದ್ದೇ ಅಲೋಕ್ ಕುಮಾರ್ ಅಂತ ಹೇಳುತ್ತಿರುವ ದೃಶ್ಯವೇ ಸಾಕ್ಷಿ. ಅಲೋಕ್ ಕುಮಾರ್ ಪೊಲೀಸ್ ಇಲಾಖೆಯ ಸಾಮಾನ್ಯ ಕಾನ್ಸ್ಟೇಬಲ್ ಅಲ್ಲ, ಅವರು ಉನ್ನತವಾದ ಡೆಪ್ಟಿ ಜನರಲ್ ಆಫ್ ಪೊಲೀಸ್ ಹುದ್ದೆಯಲ್ಲಿದ್ದಾರೆ. ಅವರ ಹೆಸರನ್ನು ಇಷ್ಟೊಂದು ಸಲೀಸಾಗಿ ಖೈದಿಗಳು ಬಳಸಬಹುದೇ? ನಕ್ಸಲ್ ಮುಕ್ತ ಭಾರತವನ್ನಾಗಿ ಮಾಡಲು 2014ರಲ್ಲಿ ಅಧಿಕಾರಕ್ಕೆ ಬಂದಿದ್ದ BJPಯು ಪಣ ತೊಟ್ಟಿತ್ತು. 31 ಮಾರ್ಚ್ 2026ರೊಳಗೆ ಆ ಗುರಿ ಸಾಧಿಸುವುದಾಗಿ ಘೋಷಿಸಿತ್ತು.
ನುಡಿದಂತೆ ನಡೆದು 126 ಜಿಲ್ಲೆಗಳಲ್ಲಿದ್ದ ನಕ್ಸಲ್ಗಳ ಪೈಕಿ ಕೆಲವರನ್ನು ಬಂಧಿಸಿ, ಕೆಲವರು ಶರಣಾಗುವಂತೆ ಮಾಡಿ, ಕೆಲವರನ್ನು ಬಾರದ ಲೋಕಕ್ಕೆ ಅಟ್ಟಿ ಆ ಗುರಿಯನ್ನು ಸಾಧಿಸಲಾಗಿದೆ. ಆ ಬಗ್ಗೆ ನಿನ್ನೆ ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಈಗ ನಕ್ಸಲ್ ಮುಕ್ತ ಭಾರತ ನಮ್ಮದಾಗಿದೆ, ಅದನ್ನು ನಂಬೋಣ. ಆದಾಗ್ಯೂ ಅಲ್ಲೊಂದು ಇಲ್ಲೊಂದು ಅಪವಾದ ಎಂಬಂತೆ ನಕ್ಸಲ್ ಹಾವಳಿಯ ಪ್ರಕರಣಗಳು ಜರುಗಿದರೂ ವಿರೋಧ ಪಕ್ಷ ಆ ಬಗ್ಗೆ ಅರಚಾಡುತ್ತದೆ, ಅದು ಸಹಜ. ನಾಳೆ ಏಪ್ರಿಲ್ 1 ಇಸ್ರೋದಿಂದ 10 ಲಕ್ಷ ಕಿಲೋಮೀಟರ್ ಕ್ರಮಿಸಿ ಚಂದ್ರನನ್ನು ತಲುಪುವ ಮಾನವ ಸಹಿತ ಉಪಗ್ರಹದ ಉಡಾವಣೆಯಾಗಲಿದೆ. ಇದು ಯಶಸ್ವಿಯಾಗಲಿ ಅಂತ ಕ್ಷೇಮ ಮಾರ್ಗವು ಹಾರೈಸುತ್ತದೆ. ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ.